ನೋಡಿ, ತೀವ್ರ ಕುತೂಹಲ ಮೂಡಿಸಿರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ. ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅಥವಾ ಅಧಿಕಾರವನ್ನ ಕಳೆದುಕೊಳ್ಳುತ್ತಾ? ಕಾದು ನೋಡಬೇಕು. ನಾಳೆ ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಇದೆ. ಈಗ ಆಲ್ರೆಡಿ ಶಾಂತಿಯುತವಾಗಿ ಎರಡೂ ಹಂತದಲ್ಲಿ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿದೆ. 243 ಕ್ಷೇತ್ರ, ಇದರಲ್ಲಿ 2616 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿ 7.4 ಕೋಟಿ ಮತದಾರರು ಮತ ಹಾಕಿದ್ದಾರೆ. ಬಿಹಾರ ರಣಕಣದಲ್ಲಿ ಈ ಬಾರಿ ಯಾರಿಗೆ ಗೆಲುವಿನ ಹಾರ ಸಿಗುತ್ತೆ ನೋಡಬೇಕು. ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತಾ, ಅಧಿಕಾರದ ಗದ್ದುಗೆ ಇರುತ್ತಾ, ಅಥವಾ ಮಹಾಗಠಬಂಧನ್ಗೆ ಏನಾದರೂ ಪಟ್ಟ ಸಿಗುತ್ತಾ? ಈ ಬಾರಿ ಜನ ಬದಲಾವಣೆಯನ್ನು ಬಯಸಿದ್ದಾರಾ ಅಥವಾ ಆಡಳಿತದಲ್ಲಿ ಈಗ ಎನ್ಡಿಎ ಆಡಳಿತದಲ್ಲಿ ತೃಪ್ತಿ ಆಗಿ ಮತ್ತೊಮ್ಮೆ ಅಧಿಕಾರ ಕೊಡೋಣ ಅಂಥೇಳಿ ನಿರ್ಧಾರ ಮಾಡಿದ್ದಾರಾ? ಈಗ ಮತ ಭವಿಷ್ಯ ಮತಗಟ್ಟೆಯಲ್ಲಿ ಭದ್ರವಾಗಿದೆ. ನಾಳೆ ಆಲ್ಮೋಸ್ಟ್ 8 ಗಂಟೆಗೆಲ್ಲ ಮತದಾನದ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ತಲಾ 101 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ. ಅದರಲ್ಲೂ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ 29 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. 12 ಮಿತ್ರ ಪಕ್ಷಗಳಿಗೆ ತಲಾ 6 ಸ್ಥಾನವನ್ನು ಎನ್ಡಿಎ ಕೊಟ್ಟಿದೆ. ಇನ್ನು ಮಹಾಗಠಬಂಧನ ವಿಚಾರಕ್ಕೆ ಬಂದರೆ, ಮಹಾಗಠಬಂಧನ ಮೈತ್ರಿಯಲ್ಲಿ ಮಾತ್ರ ಸ್ಪರ್ಧೆಗೆ ಭಾರೀ ಗೊಂದಲ ಏರ್ಪಟ್ಟಿತ್ತು. 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಮೈತ್ರಿಯ ಸ್ಪರ್ಧೆ ಆಗ್ತಾ ಇದೆ. ಆರ್ಜೆಡಿ 143 ಕ್ಷೇತ್ರ, ಕಾಂಗ್ರೆಸ್ 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದವೆ. ಮುಖೇಶ್ ಸಾಹ್ನಿ ನೇತೃತ್ವದ ವಿಕಾಸಶೀಲ್ ಪಾರ್ಟಿ 12ರಲ್ಲಿ ಸ್ಪರ್ಧೆ ಮಾಡಿದೆ. ಇನ್ನು 36 ಕ್ಷೇತ್ರಗಳಲ್ಲಿ ಇತರೆ ಅದರ್ಸ್ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಕಣಕ್ಕಿಳಿದರು. ಸೊ ಕಾದ್ ನೋಡಬೇಕು, ಎನ್ಡಿಎಗೆ ಬಿಹಾರದ ಮತದಾರರು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಕೊಡುತ್ತಾ ಅಥವಾ ಮಹಾಗಠಬಂಧನ್ಗೆ ಒಂದು ಚಾನ್ಸ್ ಕೊಡೋಣ ಅಂತ ನೋಡುತ್ತಾ? ಕಾದ್ ನೋಡಬೇಕು. ನಾಳೆ 8 ಗಂಟೆಯಿಂದ ಮತದಾನದ ಎಣಿಕೆಯ ಪ್ರಕ್ರಿಯೆ ಶುರುವಾಗುತ್ತೆ.